ನಿನ್ನೆ ರಾತ್ರಿ ನಂತರದಲ್ಲಿ ಅವರನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ರು, ಸೆಂಟ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ಮೇಲೆ ತಡರಾತ್ರಿವರೆಗೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅಂದರೆ ಒಂದಷ್ಟು ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಅದನ್ನು ರಿಕವರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಫೋನ್ ಸಂಭಾಷಣೆಗಳೆಲ್ಲ ಇದ್ದಿದ್ದರಿಂದ ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ಪೊಲೀಸರು ಸೂರಜ್ ರೇವಣ್ಣರನ್ನ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುವಕನಿಗೆ ಅಸಹಜ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪದಲ್ಲಿ ಸೂರಜ್ ರೇವಣ್ಣರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಬಂಧನದ ಸಾಧ್ಯತೆ ಇತ್ತು. ಯಾವುದೇ ಕ್ಷಣದಲ್ಲಾದರೂ ಕೂಡ ಸೂರಜ್ ರೇವಣ್ಣ ಅರೆಸ್ಟ್ ಆಗಬಹುದು ಅನ್ನುವಂಥ ಸಾಧ್ಯತೆ ಇತ್ತು. ಕಾರಣ ನಿನ್ನೆ ಸಂಜೆ ಈ ಸಂತ್ರಸ್ತ ಯುವಕ ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲಿಸಿರ್ತಾರೆ. ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ MLC ಸೂರಜ್ ರೇವಣ್ಣ ಅಂತ ಹೇಳಿ. ಅದೇ ಕೇಸ್ನ ನಿಮಿತ್ತ ನಿನ್ನೆನೆ ಪೊಲೀಸರು ಸೂರಜ್ ರೇವಣ್ಣರನ್ನ ಠಾಣೆಗೆ ಕರೆದುಕೊಂಡು ಹೋಗಿರ್ತಾರೆ. ಸೆಂಟ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿಚಾರಣೆಯನ್ನ ನಡೆಸಲಾಗಿರುತ್ತೆ. ತಡರಾತ್ರಿವರೆಗೂ ಕೂಡ ಅವರನ್ನ ವಿಚಾರಣೆ ನಡೆಸಿರ್ತಾರೆ. ಹೊಳೆನರಸೀಪುರದ ಸೆಂಟ್ ಠಾಣೆಯಲ್ಲಿ JDSನ MLC ಸೂರಜ್ ರೇವಣ್ಣ ಬಂಧನ ಆಗಿದೆ. ಒಂದು ಕಡೆ ಹಾಸನದಲ್ಲಿ ಇದುವರೆಗೂ ಕೂಡ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಪ್ರಹಸನಗಳಾಯಿತು. ಈಗಲೂ ಕೂಡ SIT ಕಸ್ಟಡಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಕೂಡ ಕಸ್ಟಡಿಗೆ ಹೋಗಿ ಪರಪ್ಪನ ಅಗ್ರಹಾರದಲ್ಲಿದ್ದು ಅದಾದ್ಮೇಲೆ ಜಾಮೀನು ತಗೊಂಡು ಹೊರಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಕಿಡ್ನಾಪ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಪಡೆದುಕೊಂಡು ಸದ್ಯ SIT ವಿಚಾರಣೆಗೆ ಹಾಜರಾಗಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಯಾವುದೇ ಪ್ರಕರಣಕ್ಕೂ ಸಿಲುಕಿಕೊಳ್ಳದೆ ಇದ್ದದ್ದು ಇಡೀ ಕುಟುಂಬದಲ್ಲಿ ಅಂತ ಹೇಳಿದ್ರೆ ಅದು ಸೂರಜ್ ರೇವಣ್ಣ. ಆದರೆ ಈಗ ಯುವಕನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ ಅನ್ನೋ ಪ್ರಕರಣದಲ್ಲಿ ಅವರ ಮೇಲೆ ಆರೋಪ ಕೇಳಿ ಬರುತ್ತೆ. ಮೊನ್ನೆ ಯುವಕ ಬೆಂಗಳೂರಿಗೆ ಬಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಮಾಹಿತಿ ನೀಡಿರ್ತಾನೆ, ಗೃಹ ಸಚಿವರಿಗೆ ಪತ್ರ ಬರೆದಿರ್ತಾನೆ. ಅದಾದ ನಂತರದಲ್ಲಿ ಅಧಿಕೃತವಾಗಿ ಕಂಪ್ಲೇಂಟ್ ದಾಖಲು ಆಗ್ತಿದ್ದ ಹಾಗೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದನ್ನ ಗೃಹ ಸಚಿವರು ಹೇಳಿರ್ತಾರೆ. ಪತ್ರ ಬರೆಯೋದು ಬೇರೆ, ದೂರು ದಾಖಲಿಸೋದು ಬೇರೆ ಅಂತ. ಸೊ ನಿನ್ನೆ ಯುವಕ ತನ್ನ ಮೇಲೆ ಈ ರೀತಿ MLC ಸೂರಜ್ ರೇವಣ್ಣರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ದೂರು ಕೊಡ್ತಿದ್ದ ಹಾಗೇನೆ ನಿನ್ನೆ ಸಂಜೆ ನಂತರದಲ್ಲಿ ಪೊಲೀಸರು ಸೂರಜ್ ರೇವಣ್ಣರನ್ನ ಕರ್ಕೊಂಡು ಹೋಗಿರ್ತಾರೆ, ವಿಚಾರಣೆಗೆ ಒಳಪಡಿಸಿರ್ತಾರೆ ಸೆಂಟ್ ಠಾಣೆಯಲ್ಲಿ. ಹೊಳೆನರಸೀಪುರದ ಸೆಂಟ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ನಿನ್ನೆನೆ ಸುಮಾರು 7:45 ಸುಮಾರಿಗೆ ಆ ಮಾಹಿತಿ ಲಭ್ಯ ಆಗುತ್ತೆ. 7:50 ಸೂರಜ್ ರೇವಣ್ಣರನ್ನ ಪೊಲೀಸ್ ಅಧಿಕಾರಿಗಳು ಈ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ವಿರುದ್ಧ ಏನು FIR ದಾಖಲಿಸಿಕೊಳ್ತಾರೆ ಸಂತ್ರಸ್ತ ಯುವಕ ನೀಡುವಂಥ ದೂರಿನ ಆಧಾರದ ಮೇಲೆ. ಆ ವಿಚಾರಣೆಗೆ ಅಂತ ಹೇಳಿ ಸೆಂಟ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ತಡರಾತ್ರಿವರೆಗೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಾಟ್ಸಪ್ ಚಾಟಿಂಗ್ ಇದೆ ಈ ಇಬ್ಬರ ನಡುವೆ, ಜೊತೆಗೆ ಒಂದು ಫೋನ್ ಸಂಭಾಷಣೆ ಇದೆ. ಫೋನ್ನಲ್ಲಿ ಮಾತನಾಡಿರುವಂಥ ಆಡಿಯೋವನ್ನ ರಿಕವರಿ ಮಾಡಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ನಿನ್ನೆ ರಾತ್ರಿನೇ ಸೂರಜ್ ರೇವಣ್ಣರನ್ನ ಪೊಲೀಸರು ಕರ್ಕೊಂಡು ಹೋಗಿರ್ತಾರೆ. ಬಟ್ ಬಂಧನ ಅಧಿಕೃತ ಆಗಿರಲಿಲ್ಲ, ಇನ್ನೂ ಅವರನ್ನ ಅರೆಸ್ಟ್ ಮಾಡಲಾಗಿರಲಿಲ್ಲ. ಆಡಿಯೋ ರಿಕವರಿ ಮಾಡೋ ಸಂಬಂಧ ಮತ್ತೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋಗಿದ್ರು. ಬಟ್ FIR ದಾಖಲಾಗಿತ್ತಲ್ಲ, ಆ ಸೆಕ್ಷನ್ಗಳನ್ನು ನೋಡಿದ್ರೆ ಅದು ನಾನ್ ಬೇಲಬಲ್ ಇದೆ, ಮತ್ತೆ ಅರೆಸ್ಟ್ ಆಗೋ ಎಲ್ಲ ಸಾಧ್ಯತೆಗಳಿದೆ. ಒಂದಷ್ಟು ವಿಚಾರಣೆ ಮಾಡಿದ ನಂತರ ಪೊಲೀಸರು ಯಾವುದೇ ಕ್ಷಣದಲ್ಲೂ ಕೂಡ ಸೂರಜ್ ರೇವಣ್ಣರನ್ನ ಬಂಧನ ಮಾಡಬಹುದು ಅನ್ನೋ ಸಾಧ್ಯತೆ ನಿನ್ನೆಯಿಂದಲೇ ದಟ್ಟವಾಗಿತ್ತು. ಇದೀಗ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಪೊಲೀಸರು ಈಗ JDSನ MLC ಸೂರಜ್ ರೇವಣ್ಣರನ್ನ ಬಂಧಿಸಿದ್ದಾರೆ. JDSನ ಕಾರ್ಯಕರ್ತ ಯುವಕನೊಬ್ಬನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವೆಸಗಿದ ಪ್ರಕರಣದಲ್ಲಿ ಸಂತ್ರಸ್ತ ಯುವಕನಿಂದ ದೂರು ದಾಖಲಾಗಿತ್ತು. ಮತ್ತೊಂದು ಕಡೆ ಅದಕ್ಕೂ ಮುಂಚೆನೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ರಿಂದ ಕೂಡ ಒಂದು ದೂರು ದಾಖಲಾಗಿರುತ್ತೆ. ಈ ಸಂತ್ರಸ್ತ ಯುವಕ ದೂರು ದಾಖಲು ಮಾಡೋದಕ್ಕೆ ಮುಂಚೆನೆ ಆ ಸಂಬಂಧ ಬ್ಲ್ಯಾಕ್ ಮೇಲ್ ನಡೆಸಲಾಗ್ತಾ ಇದೆ, ನಮಗೆ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಈ ತರ ಒಬ್ಬ ಯುವಕ ಅಂತ ದೂರು ಕೊಟ್ಟಿದ್ರು. ಅದಾದ ನಂತರದಲ್ಲಿ ಸಂತ್ರಸ್ತ ಯುವಕ ತನ್ನ ಮೇಲೆ ಈ ರೀತಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ದೂರನ್ನ ನಿನ್ನೆ ಸಂಜೆ ದಾಖಲು ಮಾಡಿದ್ದು. ಸೊ ಈ ಪ್ರಕರಣ ದಾಖಲಿಸಿಕೊಳ್ತಿದ್ದ ಹಾಗೆ ಪೊಲೀಸರು 377, 342 ಮತ್ತೆ 506 ಈ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.